ಎಲ್ರಿಗೂ ನಮಸ್ಕಾರ. ಇದು ಸಂಡೇ ಮಾರ್ನಿಂಗ್. ಏನು ಮಾಡ್ತಾ ಇದ್ದೀರಾ? ಮಟನ್ ತೊಳಿತಾ ಇದ್ದೀರಾ? ಸಾವುಕಾರ ಯಾರು ಈ ಮನೆ ಸಾವುಕಾರರು? ನಾನೇನಮ್ಮ. ಅದನ್ನ ಎಷ್ಟು ಮೆತ್ತಗೆ ಹೇಳ್ತೀರಾ ನೋಡಿ, ಹೇಳಿದ್ ಬಿಡುತ್ತೆ ಯಾರಿಗಾದ್ರು ಅಂತ. ಆಹಾ, ತೊಳೀರಿ. ಏನು ಇವತ್ತಿನ ಸ್ಪೆಷಲ್ಲು? ಮಟನ್, ಫುಲ್ ಮಟನ್ನೇ ತಂದುಬಿಟ್ಟಿದ್ದೀರಾ. ಇದರಲ್ಲಿ ಮಟನ್ ಕೊಬ್ಬು ಎಷ್ಟೊಂದಿದೆ. ಮಧ್ಯಾಹ್ನಕ್ಕೆ ಮಟನ್ ಬಿರಿಯಾನಿಗೆ ಚಾಪ್ಸ್ಗೆ ಮಟನ್ ತೊಗೊಂಡು ಬಂದಿದ್ರು. ಇವರು ನನ್ನ ಹಸ್ಬೆಂಡ್ನ ಅಣ್ಣನ ಮಕ್ಕಳು. ಸೊ ಅವರು ಬಂದಿದ್ದರು. ಸೊ ಅವ್ರಿಗೋಸ್ಕರ ಸ್ಪೆಷಲಾಗಿ ಬಿರಿಯಾನಿ ಮಾಡ್ತಾಯಿದ್ದೆ. ಸೊ ಎಲ್ಲ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೆ. ಒಂದೊಂದೇ ಚಾಪ್ಸ್ಗೋಸ್ಕರ, ದೆನ್ ಮಟನ್ ಬಿರಿಯಾನಿಗೋಸ್ಕರ ಎಲ್ಲ ಮಸಾಲೆಗಳನ್ನ ರುಬ್ಬಿ ಎತ್ತಿಟ್ಕೊಂಡು ಒಂದೊಂದಾಗಿಯೇ ಫ್ರೈ ಮಾಡ್ಕೊಳ್ಳೋಣ ಅಂತ. ಸೊ ಮಧ್ಯಾಹ್ನ ಬೇಗನೆ ಹೇಳಿದ್ರು ಅಡುಗೆ ಮಾಡು ಅಂತ. ಈ ಥರ ಕೊಬ್ಬಿರುತ್ತಲ್ಲ, ಕೊಬ್ಬನ್ನ ಸ್ವಲ್ಪ ಎಣ್ಣೆಗೆ ಉಪ್ಪು ಮೆಣಸು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಅದ್ರದ್ದು ಚರ್ಬಿ ಇರುತ್ತಲ್ಲ ಬೇಗ ಬಿಡುತ್ತೆ ಅಂತ ಹೇಳಿ ಕುಕ್ಕರಲ್ಲಿ ಮಟನ್ ಚಾಪ್ಸ್ನ ಮಾಡ್ಕೊಳ್ತಿದ್ದೆ. ದೆನ್ ಮತ್ತೆ ಪಾತ್ರೆಯಲ್ಲಿ ನಾನು ಬಿರಿಯಾನಿ ಮಾಡ್ಕೊಳ್ತಿದ್ದೆ. ಚೆನ್ನಾಗಿ ಬರ್ತಿತ್ತು. ಇಟ್ಬಿಡು ಕುಕ್ಕರ್ ಒಳಗೆ ಮುಟ್ಟಿನ. ನನ್ನ ಮಗ ನೋಡಿ ಇನ್ನೂ ರೆಡಿನೇ ಆಗ್ತಾಯಿಲ್ಲ. ಆ ಸೌಂಡ್ಗೆ ಓಡಿ ಬಂದಿದ್ದಾನೆ, ಆಯ್ತಮ್ಮ ಅಂತ. ಸೊ ಅವನಿಗಂತೂ ಮಟನ್ ಬಿರಿಯಾನಿ ಅಂದರೆ ತುಂಬಾ ಇಷ್ಟ. ಅವನಿಗೆ ಮಟನ್ ಬಿರಿಯಾನಿ, ಮಟನ್ ಚಾಪ್ಸ್, ನಾನ್ ವೆಜ್ ಎಲ್ಲನೂ ಇಷ್ಟ ಅವನಿಗೆ. ಡೈಲಿ ನಾನ್ ವೆಜ್ ಕೊಡಿ ತಿಂತೀನಿ ಅಂತ ಕೇಳ್ತಾನೆ. ಅಷ್ಟು ಇಷ್ಟ ನಾನ್ ವೆಜ್ ಅವನಿಗೆ. ಬಟ್ ಡೈಲಿ ಮಾಡೋಕ್ಕಾಗೋದಿಲ್ಲ ಅಲ್ವ. ಸೊ ನಮ್ಮ ಅತ್ತೆನೂ ಅವಾಗವಾಗ ಸ್ವಲ್ಪ ಬಂದು ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಸೊ ಊಟ ಎಲ್ಲ ರೆಡಿ ಆಯಿತು. ಒಬ್ಬೊಬ್ಬರಿಗೆ ಊಟ ಎಲ್ಲ ಸರ್ವ್ ಮಾಡಿ ತಿನ್ನಿಸ್ತಾಯಿದ್ದೆ. ಸೊ ಸುಮ್ಮನೆ ಮಕ್ಕಳಿಗೆ ಈ ಥರ ತಿನ್ನಿಸ್ತಾಯಿದ್ರು ನನ್ನ ಹಸ್ಬೆಂಡು. ಸೊ ಅವ್ರಿಗೆಲ್ಲ ಖುಷಿ ಆಗುತ್ತೆ ಅಂತ. ಇವಳು ಇದ್ದಾಳಲ್ವ ಈ ದೀಕ್ಷಾ, ನಾನು ಏನೇ ಮಾಡಿದ್ರು ಚಿಕ್ಕಿ ಸೂಪರಾಗಿ ಮಾಡಿದ್ದೀರಾ ಅಂತ. ಅವಳು ನಾನು ಏನೇ ಅಡುಗೆ ಐಸ್ ಕ್ರೀಮ್ ಯಾವಾಗ ಬೇಕು ನಿಮಗೆಲ್ಲ ಅಂತ. ಎಷ್ಟು ಖುಷಿ ಆಗ್ತಾ ಇತ್ತು ನೋಡಿ. ಇವಾಗ ಐಸ್ ಕ್ರೀಮ್ ಮೂವಿ ಎಷ್ಟನೇ ಕ್ಲಾಸ್ ನೀವಿಬ್ರು? ಯಾವ ಸಾಂಗ್ ಹೇಳ್ತಾರೆ? ಎಷ್ಟನೇ ಕ್ಲಾಸ್? ಒಂದು 19 ಇಯರ್ಸ್, ಇವಳೊಂದು 18 ಇಯರ್ಸ್. ನೋಡಿ ಫ್ರೆಂಡ್ಸ್, ಇವರಿಬ್ರು ಇನ್ನು ಚಿಕ್ಕವರು. ಸಯ್ಯಾರೋ ಸಾಂಗ್ ಹೇಳ್ತಿದ್ದಾರೆ. ಅವಾಗ ಹೆಂಗ್ ಬಂದ್ ಕೇಳ್ದ ಗೊತ್ತಾ, ನಿಮ್ಮಲ್ಲಿ ಮೂವಿ ನೀವು ಏನಂತ ಕೇಳಿದ್ರೆ 18 ಪ್ಲಸ್ ಆಗಿದ್ರೆ ನೀವ್ ಹೆಂಗ್ ನೋಡ್ದೆ ಅಂತೆ. ನನ್ನ ಇವನೇ ನೋಡೋಣ ಅನಿಮಲ್ ಮೂವಿನ. ನನ್ನ ನೀವ್ ಹೆಂಗ್ ನೋಡಿದ್ರಿ ಅಂತ ಕೇಳ್ತಾನೆ. ನೀನು ನಿಮ್ಮ ಅಕ್ಕನ್ ಕೇಳ್ತಾ ಇದ್ಯಾ ಹೆಂಗ್ ನೋಡಿದೆ ಅಂತ? ನೀನೇ ನೋಡಿದ್ಯಾ? ಹೆಚ್ಚಿಗೆ ಆಗಲ್ವಾ? ನಾನೇ ನೋಡಿಲ್ಲ. ನೀನ್ ಬೇರೆ ನೋಡ್ಬೇಕಾ ಮೂವಿನ? ಅಕ್ಕ 18 ಪ್ಲಸ್ ಅಲ್ಲ, ಅಫ್ಕೋರ್ಸ್ ಲೆಸನ್ ಅಲ್ಲಿ ಯಾವ ಪೊಯಮ್ ಇದೆ, ಯಾವ್ದು ಬರುತ್ತೆ ಎಲ್ಲ ಜ್ಞಾನ ಇಲ್ಲ. ಮೂವಿ ನೋಡ್ಬೇಕು. ಅಪ್ಪ ಅದು ದುರಂಡ ಸುಮ್ನೆ. ಊಟ ಮುಗಿಸ್ಕೊಂಡು ಎಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಟಿವಿನ ನೋಡೋಕ್ಕೆ, ಮೂವಿ ನೋಡೋಕ್ಕೆ. ಸೊ ನಾವು ರೂಮ್ಗೆ ಈ ಥರ ಟಿವಿನ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಇದರಿಂದ ಆರಾಮಾಗಿ VIP ಸೀಟ್ ಥರ ಕುತ್ಕೊಂಡು ನೋಡ್ಬೋದು ಎಲ್ಲರೂ ಅಂತ. ಸೊ ಆಯ್ತು ತಿನ್ಕೊಂಡು ಹಾಗೆ ಈವ್ನಿಂಗ್ ಡಿನ್ನರ್ಗೆ ದೋಸೆ, ಚಿಕನ್ ಗ್ರೇವಿ ಮತ್ತು ಚಿಕನ್ ಸುಕ್ಕ ಕಬಾಬ್ ಥರ ಬೆಂಕಿಯಲ್ಲಿ ಸುಡೋ ಥರ ಮಾಡಿದೆ. ಸಿಂಪಲ್ಲಾಗಿ ರೆಸಿಪಿ ಇರಲಿ ಅಂತ ಎಲ್ಲ ತಂದು ಮುಗಿಸ್ಕೊಂಡು ಕ್ಲೀನೆಲ್ಲ ಮುಗಿಸ್ಕೊಂಡು ಅವತ್ತಿನ ದಿನ ಐಸ್ ಜೊತೆಗೆ ಎಂಡ್ ಮಾಡಿದ್ವಿ. ಹ್ಯಾವ್ ಅ ನೈಸ್ ಡೇ.